ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಇದು 1-2 ಕೋಟಿಯಲ್ಲ, ಸುಮಾರು 1.30 ಲಕ್ಷ ಕೋಟಿ ರೂಪಾಯಿ ಯೋಜನೆ. ಈ ಯೋಜನೆ ಅನ್ಯಾಯವಾಗಿ ನಮ್ಮ ರಾಜ್ಯದ ಬದಲು ಪಕ್ಕದ ಆಂಧ್ರದ ಪಾಲಾಗಿದೆ. ಗೂಗಲ್ನ ಮೊದಲ AI ಹಬ್ ಈಗ ಆಂಧ್ರದ ವಿಶಾಖಪಟ್ಟಣಂ ಪಾಲಾಗಿದೆ. ಇದರ ಕುರಿತಾಗಿ ಎಕ್ಸ್ನಲ್ಲಿ DK ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಪಕ್ಷಗಳು ಕಿಡಿಕಾರ್ತಿದ್ದಾವೆ. ಸರ್ಕಾರ ಹಾಗೂ ಸಚಿವರ ವಿರುದ್ಧ JDS ಕೂಡ ಕಿಡಿಕಾರಿದೆ. ರಾಜ್ಯಕ್ಕೆ ಗೂಗಲ್ AI ಹಬ್ ಕೈತಪ್ಪಿದ್ರಿಂದ ಆಕ್ರೋಶವನ್ನ JDS ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ಸರ್ಕಾರ ನಮ್ಮ ಬೆಂಗಳೂರಿಗೆ ಗ್ರಹಣ ಹಿಡಿಸಿಬಿಟ್ಟಿದೆ. ಗುಂಡಿಗಳ ಜೊತೆಗೆ IT ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಲಕ್ಷ್ಯತನಾನೇ ಇದಕ್ಕೆ ಕಾರಣ. 1.30 ಲಕ್ಷ ಕೋಟಿಯ ಯೋಜನೆ ರಾಜ್ಯದ ಕೈತಪ್ಪಿದ್ದು ದೊಡ್ಡ ಹೊಡೆತ. ಈ ರೀತಿಯಾಗಿ ಎಕ್ಸ್ನಲ್ಲಿ JDS ಪೋಸ್ಟ್ ಮಾಡಿ ಕಿಡಿಕಾರಿದೆ. ನಮ್ಮ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಕುರಿತಾಗಿ ಕಂಪ್ಲೇಂಟ್ಗಳು ಬರ್ತಾನೆ ಇದ್ದಾವೆ. ಇನ್ಫ್ಯಾಕ್ಟ್ ನಿನ್ನೆ ಕೂಡ ಇದರ ಕುರಿತಾಗಿ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮಾಡಿದ್ರು. ರಸ್ತೆಗಳು ಸರಿ ಇಲ್ಲ, ವ್ಯವಸ್ಥೆಗಳು ಸರಿ ಇಲ್ಲ, ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ಹೇಳಿ ಅವರು ಕಿಡಿಕಾರಿದ್ರು. ಯಾರೋ ಒಬ್ರು ಇನ್ವೆಸ್ಟರ್ ಬಂದಿದ್ರು, ಅವರು ಕೊಟ್ಟಂಥ ಒಂದು ಹೇಳಿಕೆ ಏನಿತ್ತು ಅದನ್ನು ಉಲ್ಲೇಖ ಮಾಡಿ ಟ್ವೀಟ್ ಮಾಡಿದ್ರು. ಯಾಕೆ ಈ ರೀತಿ ಇದೆ ವ್ಯವಸ್ಥೆ ಇಂಡಿಯಾದಲ್ಲಿ ಅಂತ ಹೇಳಿ. ಅದರ ಬೆನ್ನಲ್ಲೇ ಈಗ ಗೂಗಲ್ AI ಹಬ್ ಆಂಧ್ರದ ವಿಶಾಖಪಟ್ಟಣಂ ಪಾಲಾಗಿದೆ. ಸುಮಾರು 1.30 ಲಕ್ಷ ಕೋಟಿಯ ಒಂದು ಯೋಜನೆ ಇದು. ಗೂಗಲ್ ಅತಿ ದೊಡ್ಡ ಕಂಪನಿ ಇಡೀ ವಿಶ್ವದಲ್ಲೇ. ಅಂಥ ಒಂದು ಸಂದರ್ಭದಲ್ಲಿ ಎಷ್ಟು ಉದ್ಯೋಗಾವಕಾಶಗಳು ಕೈತಪ್ಪಿದ್ದಾವೆ, ಆರ್ಥಿಕ ಬೆಳವಣಿಗೆ ಕೈತಪ್ಪಿದೆ, ಈಗೆಲ್ಲವೂ ಕೂಡ ಆಂಧ್ರದ ಪಾಲಾಗಿದೆ. ಇದರ ಕುರಿತಾಗಿ JDS ಕೂಡ ಕಿಡಿಕಾರಿದೆ. ಇನ್ನು JDS ಇದರ ಕುರಿತಾಗಿ ಟ್ವೀಟ್ ಮಾಡಿದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಗ್ರಹಣ ಹಿಡಿಸಿಬಿಟ್ಟಿದೆ. ಬೆಂಗಳೂರಿನ ಗುಂಡಿಗಳು IT ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿರ್ಲಕ್ಷ್ಯತನದಿಂದ ಸುಮಾರು 1.30 ಲಕ್ಷ ಕೋಟಿ ಹೂಡಿಕೆಯ ಯೋಜನೆಯೊಂದು ರಾಜ್ಯದ ಕೈ ತಪ್ಪಿದ್ದು ಕರ್ನಾಟಕಕ್ಕೆ ಒಂದು ದೊಡ್ಡ ಹೊಡೆತ. ಜಾಗತಿಕ ಟೆಕ್ ದಿಗ್ಗಜ ಗೂಗಲ್ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಸುಮಾರು 1.3 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ AI ಹಬ್ ಅನ್ನು ಅಲ್ಲಿ ಸ್ಥಾಪಿಸೋಕೆ ಆಂಧ್ರದ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. 30,000 ಉದ್ಯೋಗ, ಅದರ ಜೊತೆಗೆ ವಾರ್ಷಿಕ 10,000 ಕೋಟಿ ರೂಪಾಯಿ ಆದಾಯ ಗಳಿಸಬಹುದಾಗಿದ್ದಂಥ ಯೋಜನೆ ಕರ್ನಾಟಕದ ಕೈತಪ್ಪಿ ಈಗ ಅನ್ಯ ರಾಜ್ಯಕ್ಕೆ ಹೋಗಿದೆ. ಸೊ ಗಾರ್ಡನ್ ಸಿಟಿಯ ರಸ್ತೆ ಗುಂಡಿ, ಕಸ ಹಾಗೂ ಮೂಲಸೌಕರ್ಯ ಸಮಸ್ಯೆ ಕಾರಣಕ್ಕೆ ಕಾರ್ಪೊರೇಟ್ ವಲಯದ ಕೆಂಗಣ್ಣಿಗೆ ಈಗ ಗುರಿಯಾಗಿರುವಂತಹ ಸಮಯದಲ್ಲೇ ಜಾಗತಿಕ ಬೃಹತ್ ಹೂಡಿಕೆಯ ಯೋಜನೆ ನೆರೆ ರಾಜ್ಯದ ಪಾಲಾಗಿದೆ ಅನ್ನುವಂಥ ಆಕ್ರೋಶವನ್ನು JDS ವ್ಯಕ್ತಪಡಿಸಿದೆ. ಟ್ವಿಟರ್ನಲ್ಲಿ ಕಿಡಿಕಾರಿದೆ ಸರ್ಕಾರದ ವಿರುದ್ಧ. ಯಾಕಂದರೆ ಗೂಗಲ್ ಒಂದು ದೈತ್ಯ ಕಂಪನಿ, ಟೆಕ್ನಲ್ಲಿ ಒಂದು ಜಾಯಿಂಟ್ ಕಂಪನಿ. ಅಂಥ ಒಂದು ಕಂಪನಿ ನಮ್ಮ ರಾಜ್ಯದ ಬದಲಾಗಿ ಬೆಂಗಳೂರನ್ನ ಬಿಟ್ಟು, ಸಿಲಿಕಾನ್ ಸಿಟಿ ಬೆಂಗಳೂರು ವಿಶ್ವದಲ್ಲೇ ಪ್ರಖ್ಯಾತಿ ಪಡೆದಿರುವಂಥ ಒಂದು ನಗರ ನಮ್ಮದು, ಬೆಂಗಳೂರು ಬಿಟ್ಟು ವಿಶಾಖಪಟ್ಟಣಕ್ಕೆ ಹೋಗುತ್ತೆ ಅಂತಾದರೆ ಇಲ್ಲಿನ ಮೂಲಸೌಕರ್ಯ ಯಾವ ರೀತಿಯಾಗಿ ಇಲ್ಲಿನ ಮೂಲಸೌಕರ್ಯ ಹದಗೆಟ್ಟಿದೆ ಅನ್ನೋದು ಮತ್ತೊಮ್ಮೆ ಜಗಜ್ಜಾಹೀರಾಗ್ತಾ ಇದೆ. ಬೆಂಗಳೂರು ಇಡೀ ವಿಶ್ವದಲ್ಲೇ ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಸಿಟಿ ಈ ರೀತಿ ಹೆಸರುಗಳಲ್ಲಿ ಕರೆಸ್ಕೊಂಡಿದೆ, ಪ್ರಖ್ಯಾತಿ ಗಳಿಸಿದೆ. ಸ್ಟಾರ್ಟಪ್ನಲ್ಲಿ ಅತಿ ಹೆಚ್ಚು ಯೂನಿಕಾರ್ನ್ನ ಹೊಂದಿರುವಂಥ ರಾಜ್ಯ ಜೊತೆಗೆ ನಗರ ಅಂತಂದರೆ ಅದು ಬೆಂಗಳೂರು. AIನ ಸ್ಟಾರ್ಟಪ್ಗಳಲ್ಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯ AI ಸ್ಟಾರ್ಟಪ್ಗಳನ್ನು ಹೊಂದಿರುವಂಥ ನಗರ ಬೆಂಗಳೂರು. ಇಂಥ ಒಂದು ಕ್ಯಾಪಿಟಲನ್ನು ಬಿಟ್ಟು ಅಲ್ಲಿ ವಿಶಾಖಪಟ್ಟಣಕ್ಕೆ ಹೋಗ್ತಾರೆ ಅಂತಂದರೆ, ವಿಶಾಖಪಟ್ಟಣ ಒಂದು ಪೋರ್ಟ್ ಸಿಟಿ, ಅದು ಯಾವುದೇ ಥರದ ಟೆಕ್ನಾಲಜಿ ಡ್ರಿವನ್ ಸಿಟಿ ಅಲ್ಲ, Tier 1 ಸಿಟಿ ಅಲ್ಲ, Tier 2 ಅಲ್ಲಿ ಬರುವಂತಹ ಸಿಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.